ಸ್ನೇಹಿತರೆ, ಮಿಡಲ್ ಈಸ್ಟ್ ಕದನದಲ್ಲಿ ಈಗ ಅಮೆರಿಕ ಮತ್ತು ಇಸ್ರೇಲ್ ಟಾರ್ಗೆಟ್ ಅನ್ನ ಚೇಂಜ್ ಮಾಡಿವೆ. ಹೊಸ ರೀತಿಯ ಬಾಂಬಿಂಗ್ ಶುರುವಾಗಿದೆ. ಅತ್ತ ಇರಾನ್ ಕೂಡ ಹೈಪರ್ಸಾನಿಕ್ ಮಿಸೈಲ್ ಮೂಲಕ ದಾಳಿಗಿಳಿದಿದೆ. ಇಸ್ರೇಲ್ ಜನರಿಗೆ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಎಲ್ಲವನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಮೊದಲಿಗೆ ಇರಾನ್ ಕಡೆಗೆ ನೋಡಿದ್ರೆ ಇಸ್ರೇಲ್ ಮತ್ತು ಅಮೆರಿಕ ಆರ್ಭಟ ಇರಾನ್ ಅನ್ನ ಹಳೆ ಕಾಲಕ್ಕೆ ತಗೊಂಡು ಹೋಗೋ ರೀತಿ ಕಾಣಿಸ್ತಾ ಇದೆ. ಯಾಕಂದ್ರೆ ದಿನ ದಿನಕ್ಕೂ ಯುದ್ಧ ತೀವ್ರ ಮಾಡ್ತಾ ಇದೆ ಇಸ್ರೇಲ್. ಈಗ ತೆಹರಾನ್ನಾದ್ಯಂತ ದೊಡ್ಡ ರೇಡ್ ಮಾಡಿದೆ. ಹೊಸದಾಗಿ ಇರಾನಿನ ಅತ್ಯಂತ ಬ್ಯುಸಿ ಶಾಪಿಂಗ್ ರಸ್ತೆ ಜೋಮ್ಹುರಿ ಅವೆನ್ಯೂ ಮೇಲೆ ಸ್ಫೋಟಕ ಸುರಿಸಿದೆ. ಈ ದಾಳಿಯಲ್ಲಿ ಪ್ರಮುಖ ಶಾಪಿಂಗ್ ಸ್ಟ್ರೀಟ್ ಜೊತೆಗೆ ಅಲ್ಲಿನ ಜಾಮಿ BRT ಬಸ್ ಸ್ಟೇಷನ್ ಮತ್ತು ಹತ್ತಿರದ ಮನೆಗಳು ಸಂಪೂರ್ಣ ನಾಶ ಆಗಿವೆ. ಈ ಅನಿರೀಕ್ಷಿತ ದಾಳಿಯಿಂದ ಜನ ದಿಕ್ಕಾಪಾಲಾಗಿ ಓಡಿದ್ದಾರೆ. ಅಷ್ಟೇ ಅಲ್ಲ, ಇದುವರೆಗೂ ಇರಾನ್ ಒಳಗಡೆ ಬರೀ ಇಸ್ರೇಲ್ ಒಂದೇ, ಅಮೆರಿಕ ಬಿಟ್ಟು ಬರೀ ಇಸ್ರೇಲ್ 2,500 ದಾಳಿಗಳನ್ನ ಮಾಡಿದೆ ಅಂತ ಇಸ್ರೇಲೇ ಲೆಕ್ಕ ಕೊಟ್ಟಿದೆ. 6,000ಕ್ಕೂ ಅಧಿಕ ಬಾಂಬ್ಗಳನ್ನ ಸುರಿಸಿದೀವಿ ಅಂತ ಇಸ್ರೇಲ್ ಹೇಳಿದೆ. ಈ ದಾಳಿಯಿಂದ ಇರಾನ್ನ 80% ಏರ್ ಡಿಫೆನ್ಸ್ ಸಿಸ್ಟಮ್ ನಾಶ ಆಗಿದೆ. ಇರಾನ್ನ 60% ಬ್ಯಾಲಿಸ್ಟಿಕ್ ಮಿಸೈಲ್ ಲಾಂಚರ್ಗಳು ಧ್ವಂಸ ಆಗಿವೆ. ಈಗ ನಮಗೆ ಯಾವುದೇ ಅಡೆತಡೆನೇ ಇಲ್ಲ. ಇರಾನ್ನ ಆಕಾಶ ನಮಗೆ ಫ್ರೀ ಆಗಿದೆ, ದಾರಿ ಕ್ಲಿಯರ್ ಆಗಿದೆ ಅಂತ ಇಸ್ರೇಲ್ನ ಸೇನಾ ವಕ್ತಾರ ಎಫಿ ಡೆಫ್ರಿನ್ ಹೇಳಿದ್ದಾರೆ. ಏನೋ ಹೊಸ ದಾಳಿಯಲ್ಲಿ ಇಸ್ರೇಲ್ ಅಮೆರಿಕ ಇಬ್ರು ಸೇರಿ ಶಿರಾಜ್ ಅನ್ನೋ ಕಡೆ ಕೂಡ ಮಿಸೈಲ್ ಹಾಕಿದ್ರು. ಅಲ್ಲಿ ಕನಿಷ್ಠ 20 ಜನರ ಪ್ರಾಣ ಹೋಗಿದೆ, 30 ಜನ ಗಾಯಗೊಂಡಿದ್ದಾರೆ ಅಂತ ಇರಾನ್ ಮಾಹಿತಿ ಕೊಟ್ಟಿದೆ. ಈ ಮೂಲಕ ಇರಾನ್ ನಲ್ಲಿ ಸಾವಿನ ಸಂಖ್ಯೆ 1,300ರ ಗಡಿಯನ್ನ ದಾಟಿದೆ. ಅಷ್ಟು ಮಾತ್ರ ಅಲ್ಲ, ಇಲ್ಲಿವರೆಗೂ 3,090 ಮನೆಗಳು ಪುಡಿಯಾಗಿವೆ, ಧ್ವಂಸ. 528 ಕಮರ್ಷಿಯಲ್ ಸೆಂಟರ್ಸ್, 14 ಆಸ್ಪತ್ರೆಗಳಿಗೂ ಕೂಡ ಡ್ಯಾಮೇಜ್ ಆಗಿದೆ ಅನ್ನೋ ಲೆಕ್ಕವನ್ನ ಇರಾನೇ ಕೊಟ್ಟಿದೆ. ಆದ್ರೆ ಇಸ್ರೇಲ್ ನಾವು ಸೇನೆ ಮತ್ತು ಖಾಮೆನೈ ಆಡಳಿತದ ಗುರುತಿರೋ ಜಾಗಗಳನ್ನ ಮಾತ್ರ ಟಾರ್ಗೆಟ್ ಮಾಡ್ತಾ ಇದ್ದೀವಿ ಅಂತ ಸಮರ್ಥನೆ ಮಾಡ್ಕೊಳ್ತಾ ಇದೆ. ಇವರು ಈ ಜಾಗಗಳಲ್ಲೆಲ್ಲ ಸುಮ್ಮನೆ ಇದು ಸೇನಾ ನೆಲೆ ಅಲ್ಲ ಅಂತ ಹೇಳಿ ಸಿವಿಲಿಯನ್ ಜಾಗಗಳ ವೇಷದಲ್ಲಿ ಒಳಗಡೆ ಸೇರ್ಕೊಂಡಿರ್ತಾರೆ, ಅದಕ್ಕೋಸ್ಕರ ಹೊಡಿತಾ ಇದೀವಿ ಅನ್ನೋದು ಇಸ್ರೇಲ್ನ ಹಳೆಯ ಸಮಜಾಯಿಷಿ. ಗಾಜಾದಲ್ಲೂ ಇಸ್ರೇಲ್ ಅದನ್ನೇ ಹೇಳಿತು. ಮತ್ತೊಂದ್ ಕಡೆ ಇರಾನ್ ಕೂಡ ಫುಲ್ ರೊಚ್ಚಿಗೆದ್ದಿದೆ. ಈಗ ಇನ್ನೂ ಭಯಾನಕ ಅಸ್ತ್ರಗಳನ್ನ ಹೊರ ತೆಗಿತಾ ಇದೆ ಇರಾನ್. ಇಸ್ರೇಲ್ನಲ್ಲಿ ನಾವು ಕೂಡ ನಿಮಗೆ ಹಂಗೆ ಮಾಡ್ತೀವಿ, ನಾಗರಿಕ ಜಾಗಗಳಿಗೂ ದಾಳಿ ಮಾಡ್ತೀವಿ ಹಾಗಾದ್ರೆ ಅಂತ ಹೇಳಿ ತನ್ನ ಕೊರಂ ಶಹರ್ 4 ಬ್ಯಾಲಿಸ್ಟಿಕ್ ಮಿಸೈಲ್ ಬಳಸಿ ದಾಳಿ ಮಾಡಿದೆ. ಇದರಲ್ಲಿ ಒಂದು ಮಿಸೈಲ್ ಇಸ್ರೇಲ್ನ ಬೆನ್ ಗುರಿಯನ್ ಏರ್ಪೋರ್ಟ್ ಅನ್ನ ಟಾರ್ಗೆಟ್ ಮಾಡಿತ್ತು. ಆದ್ರೆ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಅದನ್ನ ಹೊಡೆದು ಹಾಕಿದೆ ಅಂತ ಇಸ್ರೇಲ್ ಹೇಳಿದೆ. ಹಾಗೆ ಫತಾ 2 ಮಿಸೈಲ್ ಗಳನ್ನ ಕೂಡ ಇರಾನ್ ಹಾರಿಸಿದೆ. ಇದು ಇಸ್ರೇಲ್ನ ಬಿಸ್ನೆಸ್ ಸೆಂಟರ್ ಗಳನ್ನ ಟಾರ್ಗೆಟ್ ಮಾಡಿತ್ತು ಅಂತ ಇರಾನ್ ಮೀಡಿಯಾ ರಿಪೋರ್ಟ್ ಮಾಡಿದ್ವು. ಆದ್ರೆ ಅದನ್ನ ಕೂಡ ನಾವು ಬ್ಲಾಕ್ ಮಾಡಿದ್ವಿ ಅಂತ ಇಸ್ರೇಲ್ ಹೇಳಿದೆ. ಸದ್ಯ ಆರೋ 3 ಡೇವಿಡ್ ಸ್ಲಿಂಗ್ ಡಿಫೆನ್ಸ್ ಸಿಸ್ಟಮ್ ಗಳನ್ನ ಇಸ್ರೇಲ್ ತನ್ನ ಫ್ರಂಟ್ ಲೈನ್ ಏರ್ ಡಿಫೆನ್ಸ್ ಗಾಗಿ ಯೂಸ್ ಮಾಡ್ತಾ ಇದೆ, ತನ್ನ ಐರನ್ ಡೋಮ್ ನ ಭಾಗವಾಗಿ. ಆದ್ರೆ ಇದು ಇನ್ನೂ ಇಲ್ಲಿಗೆ ಮುಗುದಿಲ್ಲ. ಇಸ್ರೇಲ್ ಮೇಲಿನ ನಮ್ಮ ದಾಳಿ ಇನ್ನೂ ತೀವ್ರವಾಗ್ತಾನೆ ಹೋಗುತ್ತೆ ಅಂತ ಇರಾನ್ ಅಬ್ಬರಿಸಿದೆ. ಆದ್ರೆ ಇದುವರೆಗೂ ಕೂಡ ಇರಾನ್ ಒಳಗಡೆ ಇಸ್ರೇಲ್ ಮತ್ತು ಅಮೆರಿಕ ಮಾಡಿದಷ್ಟು ಡ್ಯಾಮೇಜ್ ಅನ್ನ ಇಸ್ರೇಲ್ ಒಳಗಡೆ ಮಾಡೋಕೆ ಇರಾನಿಗೆ ಆಗಿಲ್ಲ. ಎಷ್ಟು ಮಿಸೈಲ್ ಗಳನ್ನ ಹಾರಿಸ್ತಾ ಇದ್ದಾರೆ, ಡ್ರೋನ್ ಗಳನ್ನ ಹಾರಿಸ್ತಾ ಇದ್ದಾರೆ. ಅವ್ರಿಗೆ ಬ್ಯುಸಿಯಾಗಿಟ್ಟಿದ್ದಾರೆ ಇರಾನ್ ಅವರು. ಇಸ್ರೇಲ್ ಅನ್ನ, ಅಮೆರಿಕದ ನೆಲೆಗಳನ್ನ ಬ್ಯುಸಿಯಾಗಿಟ್ಟಿದ್ದಾರೆ, ನೆಮ್ಮದಿಯಾಗಿರಕ್ ಬಿಡ್ತಾ ಇಲ್ಲ. ಯಾವಾಗಲೂ ಕಣ್ಬಿಡ್ಕೊಂಡು ನೋಡ್ತಾನೆ ಇರಬೇಕು, ಆ ರೀತಿ ಮಾಡ್ತಿದ್ದಾರೆ. ಆದ್ರೆ ಅವರ ಏರ್ ಡಿಫೆನ್ಸ್ ಸ್ಟ್ರಾಂಗ್ ಇರೋದ್ರಿಂದ ಅವರು ಅದನ್ನ ಬ್ಲಾಕ್ ಮಾಡ್ತಾ ಇದ್ದಾರೆ. ಹೆಚ್ಚಿನವನ್ನ ಕೆಲವೊಂದಷ್ಟೇ ಹೋಗಿ ಹೊಡಿತಾ ಇದೆ, ಅದರಿಂದ ಗಾಯಗೊಳ್ಳೋದು ಕೂಡ ಆಗ್ತಾ ಇದೆ. ಆದ್ರೆ ಸಾವಿನ ಸಂಖ್ಯೆ ತುಂಬಾ ಸಣ್ಣ ಪ್ರಮಾಣದಲ್ಲಿದೆ. ಅದು ಅಮೆರಿಕನ್ ನೆಲೆಗಳಾಗಿರ್ಬೋದು, ಅಥವಾ ಅಮೆರಿಕನ್ ನೆಲೆಗಳಿಗೆ ಜಾಗ ಕೊಟ್ಟಿರೋ ರಾಷ್ಟ್ರಗಳಾಗಿರ್ಬೋದು, ಅಥವಾ ಇಸ್ರೇಲ್ ಕೂಡ ಆಗಿರ್ಬೋದು. ಇರಾನಿಗೆ ಕಂಪೇರ್ ಮಾಡಿದ್ರೆ ಬಹಳ ಸಣ್ಣ ಪ್ರಮಾಣದಲ್ಲಿದೆ. ಇನ್ನು ಕೂಡ ಇವ್ರದಿನ್ನು 100 ದಾಟಿಲ್ಲ, ಆದ್ರೆ ಇರಾನ್ನಲ್ಲಿ 1,300 ದಾಟಿದೆ ಸಾವಿನ ಸಂಖ್ಯೆ. ಮತ್ತೊಂದ್ ಕಡೆ ಇರಾನ್ ಅರಬ್ ರಾಷ್ಟ್ರಗಳ ಮೇಲೆ ಮಾಡ್ತಿರೋ ದಾಳಿಯ ವಿಚಾರದಲ್ಲಿ ನಾವು ಡೀಟೇಲ್ ಆಗಿ ನೋಡ್ತಾ ಹೋದ್ರೆ, ಕತರ್ನ ಕ್ಯಾಪಿಟಲ್ ದೋಹಾದಲ್ಲಿರೋ ಅಮೆರಿಕದ ಅಲ್ ಉದೈದ್ ಏರ್ ಬೇಸ್ ಟಾರ್ಗೆಟ್ ಮಾಡಿ ಇರಾನ್ ಪುನಃ ಡ್ರೋನ್ ದಾಳಿ ಮಾಡಿದೆ. ಈ ವೇಳೆ ಇರಾನ್ ನಿಂದ ಹಾರಿ ಬಂದ ಡ್ರೋನ್ ಗಳನ್ನ ನಾವು ಇಂಟರ್ಸೆಪ್ಟ್ ಮಾಡಿದ್ವಿ ಅಂತ ಕತರ್ನ ಆಂತರಿಕ ಸಚಿವಾಲಯ ಕನ್ಫರ್ಮ್ ಮಾಡಿದೆ. ಇಡೀ ದೋಹಾದ್ಯಂತ ಸ್ಫೋಟದ ದೊಡ್ಡ ಸದ್ದು ಕೇಳಿಸ್ತು ಅಂತ ಅಲ್ಲಿನ ನಿವಾಸಿಗಳು ಹೇಳಿದ್ದಾರೆ. ಅತ ಸೌದಿ ಅರೇಬಿಯಾದ ರಿಯಾದ್ನಲ್ಲಿ ಇರಾನ್ ಡ್ರೋನ್ ದಾಳಿ ಮುಂದುವರೆಸಿದೆ. ಇಲ್ಲಿ 3 ಡ್ರೋನ್ಗಳನ್ನು ಹೊಡೆದು ಹಾಕಿದ್ದೀವಿ ಅಂತ ಸೌದಿಯ ರಕ್ಷಣಾ ಸಚಿವಾಲಯ ಹೇಳಿದೆ. ಇನ್ನೊಂದು ಕಡೆ ಜೋರ್ಡನ್ನ ಎರ್ಬಿಡ್ ನಗರದಲ್ಲಿ ಹಲವು ಡ್ರೋನ್ಗಳನ್ನ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಹೊಡೆದು ಹಾಕಿವೆ. ಇದರ ಬೆನ್ನಲ್ಲೇ ಇರಾನ್ ಬೆಂಬಲಿತ ಇರಾಕ್ನ ಮಿಲಿಷಿಯಾ ಗುಂಪು ಸರಾಯ ಅಲಿಯಾ ಅಲ್ ದಾಮ್ ಇದರ ಹೊಣೆಯನ್ನ ಹೊತ್ಕೊಂಡಿದೆ. ಜೋರ್ಡನ್ನ ಪ್ರಮುಖ ಟಾರ್ಗೆಟ್ಗಳ ಮೇಲೆ ಡ್ರೋನ್ ದಾಳಿ ಮಾಡಿದ್ವಿ. ಸುಪ್ರೀಂ ಲೀಡರ್ ಆಯತೊಲ್ಲಾ ಅಲಿ ಖಾಮೆನೈರ ಹತ್ಯೆಗೆ ಇದು ಪ್ರತಿಕಾರ ಅಂತ ಹೇಳಿದ್ದಾರೆ. ಇನ್ನೊಂದು ಕಡೆ ಇದುವರೆಗೆ ಬಹರೇನ್ನ ಟಾರ್ಗೆಟ್ ಮಾಡಿ ಇರಾನ್ ಹಾರಿಸಿದ 78 ಕ್ಷಿಪಣಿಗಳು
ಮತ್ತು 143 ಡ್ರೋನ್ಗಳನ್ನು ನಾಶ ಮಾಡಲಾಗಿದೆ ಅಂತ ಬಹ್ರೇನ್ನ ಡಿಫೆನ್ಸ್ ಫೋರ್ಸಸ್ಸೇ ಮಾಹಿತಿ ಕೊಟ್ಟಿವೆ. ಈ ನಡುವೆ ಇರಾನ್ ಹೊಸ ಘೋಷಣೆ ಮಾಡಿದೆ. ನಾವು ನಮ್ಮ ಆಡಳಿತಾತ್ಮಕ ಚಟುವಟಿಕೆಗಳನ್ನು ಮತ್ತೆ ಶುರು ಮಾಡ್ತೀವಿ ಅಂತ ಇರಾನ್ ಸರ್ಕಾರ ಘೋಷಿಸಿದೆ. ಮಾರ್ಚ್ 8ರಿಂದ ಸೀಮಿತ ಸಿಬ್ಬಂದಿಯೊಂದಿಗೆ ತೆಹರಾನ್ನಲ್ಲಿನ ಎಲ್ಲ ಮಿನಿಸ್ಟ್ರಿಗಳು, ಆರ್ಗನೈಸೇಷನ್ಗಳು, ಎಕ್ಸಿಕ್ಯೂಟಿವ್ ಬಾಡಿಗಳು ಕೆಲಸ ಮಾಡಲಿವೆ ಅಂತ ಹೇಳಿದೆ. ಈ ಮೂಲಕ ರಿಜಿಮ್ ಚೇಂಜ್ ಟ್ರಂಪ್ ಕನಸು ಅದು ನೆರವೇರಲ್ಲ, ನಾರ್ಮಲ್ ಆಗಿ ಕೆಲಸ ಮಾಡ್ತೀವಿ ಅನ್ನೋ ಮೆಸೇಜ್ ಅನ್ನ ಇರಾನ್ ಪಾಸ್ ಮಾಡ್ತಾ ಇದೆ. ಇನ್ನು ಇರಾನ್ ಸುಪ್ರೀಂ ಲೀಡರ್ ಆಯ್ಕೆಯ ಪ್ರಕ್ರಿಯೆ ಈಗ ವೇಗ ಪಡ್ಕೊಂಡಿದೆ. ಇರಾನ್ನ ಸರ್ವೋಚ್ಚ ನಾಯಕನನ್ನ ಆಯ್ಕೆ ಮಾಡೋ ಸಂಬಂಧ ಅಲ್ಲಿನ ಲೀಡರ್ಶಿಪ್ ಕೌನ್ಸಿಲ್ ಮಹತ್ವದ ಮೀಟಿಂಗ್ ನಡೆಸಿದೆ. ಹೀಗಂತ ಇರಾನ್ ಮಾಧ್ಯಮಗಳು ರಿಪೋರ್ಟ್ ಮಾಡಿವೆ. ಈ ಉನ್ನತ ಮಟ್ಟದ ಸಮಿತಿಯಲ್ಲಿ ಇರಾನ್ ಅಧ್ಯಕ್ಷ ಮಸೌದ್ ಪೆಜೆಶ್ಕಿಯಾನ್, ನ್ಯಾಯಾಂಗದ ಮುಖ್ಯಸ್ಥ ಘೋಲಂ ಹುಸೇನ್ ಮೊಹಸೇನಿ ಎಜೇಹಿ ಮತ್ತು ಧರ್ಮಗುರು ಆಯತುಲ್ಲಾ ಅಲಿ ರಜಾ ಅರಾಫಿ ಇದ್ದಾರೆ. ಇವರೆಲ್ಲ ಈಗ ದೇಶದ ಅಸೆಂಬ್ಲಿ ಆಫ್ ಎಕ್ಸ್ಪರ್ಟ್ ಸಭೆಯನ್ನ ಹೇಗೆ ನಡೆಸಬೇಕು ಅನ್ನೋದ್ರ ಬಗ್ಗೆ ಗಂಭೀರ ಚರ್ಚೆ ನಡೆಸಿದ್ದಾರೆ. ಈ ಅಸೆಂಬ್ಲಿ ಆಫ್ ಎಕ್ಸ್ಪರ್ಟ್ಸ್ ಅನ್ನೋದು 88 ಧರ್ಮ ಗುರುಗಳಿರೋ ಟೀಮ್. ಇದೇ ಈಗ ಇರಾನ್ನ ಮುಂದಿನ ಸುಪ್ರೀಂ ಲೀಡರ್ ಆಯ್ಕೆಗೆ ವೋಟಿಂಗ್ ಮಾಡುತ್ತೆ. ಇನ್ನು ಟ್ರಂಪ್ ಓವಲ್ ಆಫೀಸ್ನಲ್ಲಿ ಕ್ರೈಸ್ತ ಧರ್ಮ ಗುರುಗಳೊಂದಿಗೆ ಪ್ರಾರ್ಥನೆ ನಡೆಸಿದ್ದಾರೆ. ಯುದ್ಧದ ಟೈಮ್ನಲ್ಲಿ ಟ್ರಂಪ್ಗೆ ಇನ್ನಷ್ಟು ಶಕ್ತಿ ಮತ್ತು ರಕ್ಷಣೆ ಸಿಗಲಿ ಅಂತ ಪಾದ್ರಿಗಳೆಲ್ಲ ಸೇರಿ ಪ್ರೇಯರ್ ಮಾಡಿದ್ದಾರೆ. ಇದೇ ವೇಳೆ ಈ ಕದನದಲ್ಲಿ ಹೋರಾಡ್ತಿರುವ ಅಮೆರಿಕನ್ ಸೈನಿಕರ ರಕ್ಷಣೆಗಾಗೂ ಕೂಡ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಗಿದೆ. ಈ ಬಗೆಗಿನ ವಿಡಿಯೋವನ್ನ ಟ್ರಂಪ್ರ ಆಪ್ತ ಸಲಹೆಗಾರ ಡಾನ್ ಸ್ಕ್ಯಾವಿನೋ ಶೇರ್ ಮಾಡಿದ್ದಾರೆ. ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಐರನ್ ಡೋಮ್ ಜೊತೆಗೆ ಏರ್ ಡಿಫೆನ್ಸ್ ಸಿಸ್ಟಮ್ಗಳ ಜೊತೆಗೆ ಗಾಡ್ ಡಿಫೆನ್ಸ್ ಸಿಸ್ಟಮ್ಸ್ ಅನ್ನ ಕೂಡ ಆಕ್ಟಿವೇಟ್ ಮಾಡ್ತಿದ್ದೀರಾ ನೀವು ಅಮೆರಿಕನ್ಸ್ ಅಂತ ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ ಅವ್ರನ್ನ. ಇನ್ನು ಇರಾನ್ ದಾಳಿ ನಿಲ್ಲೋ ತರ ಕಾಣಿಸ್ತಾ ಇಲ್ಲ. ಹೀಗಾಗಿ ಅಮೆರಿಕ ತನ್ನ ಬಳಿ ಇರುವ ಅತ್ಯಾಧುನಿಕ ಪೇಟ್ರಿಯಟ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಸೌತ್ ಕೊರಿಯಾದಿಂದ ಶಿಫ್ಟ್ ಮಾಡಿ ಮಿಡಲ್ ಈಸ್ಟ್ ಗೆ ತರೋಕೆ ಪ್ಲಾನ್ ಮಾಡ್ತಾ ಇದೆ. ಈ ಬಗ್ಗೆ ಅಮೆರಿಕ ಮತ್ತು ಸೌತ್ ಕೊರಿಯಾ ಸೇನೆಗಳು ಸೀರಿಯಸ್ ಆಗಿ ಮಾತುಕತೆ ನಡೆಸ್ತಾ ಇವೆ. ಸೌತ್ ಕೊರಿಯಾದ ವಿದೇಶಾಂಗ ಸಚಿವ ಚೋ ಹ್ಯುನ್ ಇದನ್ನ ಕನ್ಫರ್ಮ್ ಮಾಡಿದ್ದಾರೆ. ಇದು ಈ ಕದನದಿಂದ ಅಮೆರಿಕ ಮಿಡಲ್ ಈಸ್ಟ್ ನಲ್ಲಿ ಎಂಗೇಜ್ ಆಗೋದ್ರಿಂದ, ಯುದ್ಧ ಮಾಡೋದ್ರಿಂದ ಚೈನಾಗೆ ಯಾಕೆ ಖುಷಿ ಅನ್ನೋದಕ್ಕೆ ನಾವೊಂದು ರೀಸೆಂಟ್ ರಿಪೋರ್ಟ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ವಲ್ಲ ಸ್ನೇಹಿತರೆ, ನೋಡಿ ಈ ರಿಪೋರ್ಟ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ವಿ ನಾವು. ಅದಕ್ಕೆ ಮತ್ತಷ್ಟು ಆಧಾರ ಸಿಗ್ತಾ ಇದೆ. ಈಗ ಸೌತ್ ಕೊರಿಯಾ ಎಲ್ಲ ಎಲ್ಲಿ ಬರುತ್ತೆ? ಚೈನಾದ ಮುಂಭಾಗದಲ್ಲಿ ಬಾಗ್ಲಲ್ಲೇ ಬರುವಂತ ರಾಷ್ಟ್ರಗಳಲ್ವಾ. ಆ ಭಾಗದಿಂದ, ಪ್ಯಾಸಿಫಿಕ್ ಓಷನ್ನ ಆ ಭಾಗದಿಂದ ಏರ್ ಡಿಫೆನ್ಸ್ ಸಿಸ್ಟಮ್ನ ಮೂವ್ ಮಾಡಿದಷ್ಟು ಕೂಡ ಸೌತ್ ಕೊರಿಯಾ, ಜಪಾನ್, ತೈವಾನ್ ಅಲ್ಲಿಂದೆಲ್ಲ ತಗೊಂಡು ಇವ್ರು ಬಂದು ಇಲ್ಲಿ ಇಡೋಕೆ ಶುರು ಮಾಡಿದ್ರೆ ಈಗ ಈ ಸೌತ್ ಕೊರಿಯಾದ ಹತ್ರ ಮಾತುಕತೆ ನಡೆಸ್ತಾ ಇದಾರಂತೆ. ಅವ್ರಿಗೆ ಕಿಮ್ ಜಾಂಗ್ ಉನ್ ಭಯ ಬೇರೆ ಇದೆ, ಇಲ್ಲಿ ಯಾವಾಗ ಅಣ್ವಸ್ತ್ರ ಹಾಕ್ತಾನೆ ಮನುಷ್ಯ ಅಂತೇಳಿ. ಸೊ ಅಲ್ಲಿಂದೆಲ್ಲ ಇಲ್ಲಿಗೆ ಮೂವ್ ಮಾಡೋಕೆ ಶುರು ಮಾಡಿದ್ರೆ ಅಲ್ಲಿ ಕಿಲ ಅನ್ನೋದು ಯಾರು? ಕಿಮ್ ಅಣ್ಣ ಮತ್ತು ಜಿನ್ಪಿಂಗ್ ಅಂಕಲ್. ಇನ್ನು ಇರಾನ್ನ ಸುಪ್ರೀಂ ಲೀಡರ್ ಆಗಿದ್ದ ಆಯತುಲ್ಲಾ ಅಲಿ ಖಾಮೆನೈ ಹತ್ಯೆ ಪ್ಲಾನ್ ಬಗ್ಗೆ ಇಸ್ರೇಲ್ ಈಗ ಸ್ಫೋಟಕ ಮಾಹಿತಿಯನ್ನ ಬಿಚ್ಚಿಟ್ಟಿದೆ. ಖಾಮೆನೈಗೆ ಕಳೆದ ನವೆಂಬರ್ನಲ್ಲೇ ಮುಹೂರ್ತ ಫಿಕ್ಸ್ ಆಗಿತ್ತು ಅಂತ ಇಸ್ರೇಲ್ ರಕ್ಷಣಾ ಸಚಿವರು ಹೇಳಿದ್ದಾರೆ. ಫೆಬ್ರವರಿ 28ನೇ ತಾರೀಕು ನಡೆದ ದಾಳಿಗೂ ಮೊದಲೇ ನವೆಂಬರ್ನಲ್ಲೇ ಇಸ್ರೇಲ್ನ ಪ್ಲಾನ್ ರೆಡಿಯಾಗಿತ್ತು. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಮತ್ತು ಅವರ ಆಪ್ತ ಟೀಮ್ ಈ ಬಗ್ಗೆ ರಹಸ್ಯವಾಗಿ ಚರ್ಚೆ ನಡೆಸಿತ್ತು. ಆರಂಭದಲ್ಲಿ ಇಸ್ರೇಲ್ ಈ ಪ್ಲಾನ್ ಬಗ್ಗೆ ಅಮೆರಿಕಗೂ ಸುಳಿವನ್ನ ಕೊಟ್ಟಿರಲಿಲ್ಲ. ಅಂದ್ರೆ ಯಾರ ಸಹಾಯವೂ ಇಲ್ಲದೆ ನಾವೇ ನೇರವಾಗಿ ಖಾಮೆನೈಯನ್ನ ಎತ್ತಬೇಕು ಅಂತ ಇಸ್ರೇಲ್ ಅಂದ್ಕೊಂಡಿತ್ತು. ಆದರೆ ಡಿಸೆಂಬರ್ ತಿಂಗಳಲ್ಲಿ ಇರಾನ್ನಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಗಳು ಶುರುವಾದವು. ಜನ ಅಲ್ಲಿನ ಸರ್ಕಾರದ ವಿರುದ್ಧ ರೊಚ್ಚಿಗೆದ್ದು ಬೀದಿಗಿಳಿದ್ರು. ಈ ಟೈಮ್ನಲ್ಲಿ ಇರಾನ್ ಸರ್ಕಾರ ಸಾವಿರಾರು ಜನರನ್ನ ಹತ್ಯೆ ಮಾಡ್ತು. ಈ ಬಿಕ್ಕಟ್ಟು ಇಸ್ರೇಲ್ನ ಪಾಲಿಗೆ ಇನ್ನಷ್ಟು ವರದಾನ ಆಯಿತು. ಒಂದು ಸ್ಟ್ರಾಂಗ್ ರೀಸನ್ ಸಿಕ್ತು ಅವರಿಗೆ. ಜೊತೆಗೆ ಬರೀ ಅವಕಾಶ ಮಾತ್ರ ಕ್ರಿಯೇಟ್ ಮಾಡಿಲ್ಲ ಆ ಪ್ರತಿಭಟನೆಗಳು. ಇಸ್ರೇಲ್ ಮತ್ತು ಅಮೆರಿಕ ಮೇಲೆ ಇರಾನ್ ಪ್ರಿಯಂಪ್ಟಿವ್ ದಾಳಿ ಮಾಡಬಹುದು ಅನ್ನೋ ಕಳವಳವನ್ನ ಕೂಡ ಹುಟ್ಟುಹಾಕ್ತು. ಯಾಕೆ ಅಂದ್ರೆ ಇರಾನ್ ದೇಶದ ಜನರ ಗಮನವನ್ನ ಬೇರೆ ಕಡೆ ಸೆಳೆಯಕ್ಕೆ, ಬಾಹ್ಯ ಶತ್ರುಗಳ ಕಡೆಗೆ ಸೆಳೆಯಕ್ಕೆ, ಆಂತರಿಕವಾಗಿ ಜನರನ್ನ ಸುಮ್ನಿರಯ್ಯ ಅಂತ ಹೇಳಕ್ಕೆ, ನೋಡಿ ಅಲ್ಲಿ ಯುದ್ಧ ಮಾಡ್ತಿದ್ದಾರೆ ಅಂತ ಹೇಳಕ್ಕೆ ಇರಾನ್ ದಾಳಿಗಳನ್ನ ಮಾಡಬಹುದು, ಇಸ್ರೇಲ್ ಅನ್ನ ಮತ್ತೆ ಕೆಣಕಬಹುದು ಅನ್ನೋ ಚರ್ಚೆ ಇಸ್ರೇಲ್ ಒಳಗಡೆ ಆಗಿತ್ತು ಆ ಟೈಮ್ನಲ್ಲಿ. ನಂತರ ಅಮೆರಿಕ ಮತ್ತು ಇಸ್ರೇಲ್ಗಳು ಮಾತಾಡಿಕೊಂಡು ಒಂದು ಅಂಡರ್ಸ್ಟ್ಯಾಂಡಿಂಗಿಗೆ ಬಂದ್ವು. ಕಂಡೀಷನ್ಗಳು ಕ್ರಿಯೇಟ್ ಆದವು. ಮುಂದೆ ಇಸ್ರೇಲ್ ಜೊತೆ ಸೇರಿ ಅಮೆರಿಕ ಕೂಡ ಇರಾನ್ ಮೇಲೆ ದಾಳಿ ಮಾಡ್ತು ಅಂತ ಇಸ್ರೇಲ್ನ ಡಿಫೆನ್ಸ್ ಮಿನಿಸ್ಟರ್ ಇಸ್ರೇಲ್ ಕಾರ್ಡ್ಸ್ ಬಹಿರಂಗಪಡಿಸಿದ್ದಾರೆ. ಈ ನಡುವೆ ಇರಾನ್ನ ಸುಪ್ರೀಂ ಲೀಡರ್ ಆಯತುಲ್ಲಾ ಅಲಿ ಖಾಮೆನೈ ಹತ್ಯೆ ಮಾಡಿದ ಮಿಸೈಲ್ ಬಗ್ಗೆ ಹೊಸ ಅಪ್ಡೇಟ್ ಸಿಕ್ಕಿದೆ. ಇದಕ್ಕೆ ಬ್ಲೂ ಸ್ಪ್ಯಾರೋ ಕ್ಷಿಪಣಿಗಳನ್ನ ಇಸ್ರೇಲ್ ಯೂಸ್ ಮಾಡಿತ್ತು ಅನ್ನೋದು ರಿವೀಲ್ ಆಗಿದೆ. ಖಾಮೆನೈ ಇದ್ದ ಕಟ್ಟಡದ ಮೇಲೆ ಇಸ್ರೇಲ್ 30 ಮಿಸೈಲ್ಗಳನ್ನ ಸುರಿದಿತ್ತು. ಲಿಟ್ರಲಿ ಒಂದು ಬಿಲ್ಡಿಂಗ್ ಮೇಲೆ 30 ಮಿಸೈಲ್. ಅದರಲ್ಲಿ ಬ್ಲೂ ಸ್ಪ್ಯಾರೋ ಕೂಡ ಯೂಸ್ ಆಗಿತ್ತು. ಇದೇ ಹೆಚ್ಚಿನ ಡ್ಯಾಮೇಜ್ ಅಲ್ಲಿ ಮಾಡಿತ್ತು ಅನ್ನೋ ಮಾಹಿತಿ ಲಭ್ಯ ಆಗಿದೆ. ಏರ್ ಲಾಂಚ್ಡ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಅಂದರೆ ಇವುಗಳನ್ನು ಫೈಟರ್ ಜೆಟ್ಗಳಿಂದ ಲಾಂಚ್ ಮಾಡಿದ ತಕ್ಷಣ ಭೂಮಿಯ ಕಡೆಗೆ ಬರೋದು ಬಿಟ್ಟು ಸ್ವಲ್ಪ ಇನ್ನಷ್ಟು ಆಕಾಶದ ಕಡೆಗೆ ಹೋಗಿ ಬಾಹ್ಯಾಕಾಶದ ಅಂಚಿನವರೆಗೆ ಹೋಗಿ ಆಮೇಲೆ ಕೆಳಗೆ ಬರ್ತವೆ. ಬೂಸ್ಟರ್ ರಾಕೆಟ್ಗಳು ಈ ಮಿಸೈಲನ್ನು ಸ್ಪೇಸ್ ಕಡೆಗೆ ಕೊಂಡೊಯ್ತಾವೆ ಫಸ್ಟು. ಅಲ್ಲಿಂದ ವಾಪಸ್
ಭೂಮಿ ಕಡೆಗೆ ಎಂಟರ್ ಆಗಿ ಟಾರ್ಗೆಟ್ ಮೇಲೆ ವಿಪರೀತ ವೇಗದೊಂದಿಗೆ ಬಂದು ಅಪ್ಪಳಿಸ್ಬಿಡ್ತವೆ. ಹೀಗಾಗಿ ರೆಡಾರ್ಗಳಿಗೆ ಇವುಗಳನ್ನ ತುಂಬಾ ಹತ್ರ ಬರೋ ತನಕ ಪತ್ತೆ ಹಚ್ಚಕ್ಕಾಗಲ್ಲ. ಪತ್ತೆ ಹಚ್ಚಿದ್ರು ಕೂಡ ಸ್ಪೀಡ್ ತುಂಬಾ ಜಾಸ್ತಿ ಇರುತ್ತೆ, ವೇಗವಾಗಿ ಕೆಳಗೆ ಬರ್ತಾ ಇರುತ್ತೆ, ದಾರಿಯಲ್ಲೇ ಹೊಡೆಯೋದು ಕೂಡ ಕಷ್ಟ. ಇಸ್ರೇಲ್ನಲ್ಲೇ ತಯಾರಾಗಿರೋ ಈ ಬ್ಲೂ ಸ್ಪ್ಯಾರೋ ಮಿಸೈಲ್ 1.9 ಟನ್ ತೂಕ ಇದಾವೆ. 2000 ಕಿಲೋಮೀಟರ್ ದೂರದ ಟಾರ್ಗೆಟ್ ಅನ್ನ ಕೂಡ ಹೊಡೆಯೋ ಸಾಮರ್ಥ್ಯವನ್ನು ಹೊಂದಿದ್ದಾವೆ. 2013ರಲ್ಲಿ ಇವುಗಳನ್ನ ಕೇವಲ ಏರ್ ಡಿಫೆನ್ಸ್ ಸಿಸ್ಟಮ್ ಟೆಸ್ಟ್ ಮಾಡೋಕೆ ತಯಾರಿಸಲಾಗಿತ್ತು. ಸ್ಪೇಸ್ ಹತ್ರಕ್ಕೆ ಹೋಗಿ ಅತಿ ವೇಗವಾಗಿ ಮರುಪ್ರವೇಶ ಮಾಡಿ ಭೂಮಿಗೆ ಅಪ್ಪಳಿಸೋದ್ರಿಂದ ಇವು ಭಾರಿ ವಿನಾಶವನ್ನ ಸೃಷ್ಟಿ ಮಾಡ್ತವೆ. ಇದನ್ನೇ ಖಾಮೆನೈ ಹತ್ಯೆಗೂ ಕೂಡ ಯೂಸ್ ಮಾಡಿತ್ತು ಇಸ್ರೇಲ್. ಈ ನಡುವೆ ದುಬೈನಲ್ಲಿರೋ ನಿವಾಸಿಗಳಿಗೆ ಅಲ್ಲಿನ ಸರ್ಕಾರ ಹೊಸ ಎಚ್ಚರಿಕೆ ಕೊಟ್ಟಿದೆ. ಸೋಷಿಯಲ್ ಮೀಡಿಯಾ ಬಳಸುವಾಗ ಹುಷಾರಾಗಿರಿ ಅಂತ ವಾರ್ನಿಂಗ್ ಕೊಟ್ಟಿದೆ. ಯುದ್ಧದ ಟೈಮ್ನಲ್ಲಿ ಸೂಕ್ಷ್ಮ ಪ್ರದೇಶಗಳು ಅಥವಾ ಭದ್ರತಾ ನೆಲೆಗಳ ಫೋಟೋ ತೆಗೆಯೋದು ಹಾಗೂ ಅವುಗಳನ್ನು ಶೇರ್ ಮಾಡೋದು ಮಾಡಬಾರ್ದು. ಇದು ಕಂಪ್ಲೀಟ್ ನಿಷಿದ್ಧ. ಸುಳ್ಳು ಮಾಹಿತಿಯನ್ನು ರೀಪೋಸ್ಟ್ ಮಾಡಿದ್ರೆ ಅಂಥವ್ರ ವಿರುದ್ಧ ಕಠಿಣ ಕ್ರಮ ತಗೊಳ್ತೀವಿ ಅಂಥೇಳಿ ದುಬೈ ಪೊಲೀಸರು ಎಚ್ಚರಿಕೆ ಕೊಟ್ಟಿದ್ದಾರೆ. ಇತ್ತೀಚೆಗೆ ಬಹರೇನ್ ಕೂಡ ಇದೇ ರೀತಿಯ ಕಠಿಣ ಎಚ್ಚರಿಕೆ ಕೊಟ್ಟಿತ್ತು. ಈಗ ದುಬೈನಲ್ಲೂ ಅದು ಜಾರಿಯಾಗ್ತಾ ಇದೆ. ಇನ್ನು ಇರಾನ್ ಅಜರ್ಬೈಜಾನ್ ಮೇಲೆ ದಾಳಿ ಮಾಡಿದ ಬೆನ್ನಲ್ಲೇ ಈಗ ಅಜರ್ಬೈಜಾನ್ ಇರಾನ್ನಿಂದ ತನ್ನ ರಾಜತಾಂತ್ರಿಕರನ್ನ ವಾಪಸ್ ಕರೆಸ್ಕೊಳ್ತಾ ಇದೆ. ಸುಮ್ಮನಿದ್ರೆ ಸರಿ, ನೀವು ಅಜರ್ಬೈಜಾನ್ ಮೇಲೆ ಮಾಡಿರೋ ದಾಳಿ ಉಗ್ರ ಕೃತ್ಯ, ಪ್ರತಿಕಾರ ಹೇಳ್ತೀವಿ ಅನ್ನೋ ವಾರ್ನಿಂಗ್ ಕೊಟ್ಟಿದ್ರು ಅಜರ್ಬೈಜಾನ್ ಅವರು. ಈಗ ಸೇಫ್ಟಿ ದೃಷ್ಟಿಯಿಂದ ರಾಜತಾಂತ್ರಿಕರನ್ನೆಲ್ಲ ವಾಪಸ್ ಕರೆಸ್ಕೊಳ್ತಾ ಇದ್ದಾರೆ ಗಡಿಬಿಡಿಯಲ್ಲಿ. ಇನ್ನು ಇರಾನ್ ಮೆಡಿಟರೇನಿಯನ್ ಸಮುದ್ರದಲ್ಲಿರೋ ಸೈಪ್ರಸ್ ಮೇಲೂ ಕೂಡ ದಾಳಿ ಮಾಡ್ತಾ ಇದೆ. ಹಾಗಾಗಿ ಯಾಕೆ ಫಸ್ಟ್ ಆಫ್ ಆಲ್ ದಾಳಿ ಮಾಡ್ತಿರೋದು? ಯುಕೆಗೆ ಸೇರಿದ ಮಿಲಿಟರಿ ಬೇಸ್ ಇದೆ, ಯುಕೆ ಅಮೆರಿಕದ ಮಿತ್ರರು ಅನ್ನೋ ಕಾರಣಕ್ಕಾಗಿ. ಹೀಗಾಗಿ ಸೈಪ್ರಸ್ ಜನ ಯುಕೆ ವಿರುದ್ಧ ತಿರುಗಿಬಿದ್ದಿದ್ದಾರೆ. ನಮ್ಮ ದೇಶದಲ್ಲಿ ಯುಕೆದ ಬೇಸ್ ಯಾಕಿರಬೇಕು? ಫಸ್ಟ್ ಆಫ್ ಆಲ್ ಹಾಕಿ, ಆಚೆ ಅವ್ರನ್ನ ಹೊರಗೆ ಹಾಕಿ ಅಂತ ಹೇಳಿ ಪ್ರತಿಭಟನೆ ಮಾಡಿದ್ದಾರೆ. ಸೈಪ್ರಸ್ನ ಲಿಮೋಝೋಲ್ನಲ್ಲಿ ಬೀದಿಗಿಳಿದು ಪ್ರತಿಭಟಿಸಿದ್ದಾರೆ. ಸೈಪ್ರಸ್ನಲ್ಲಿ ಬ್ರಿಟನ್ನ 2 ಮಿಲಿಟರಿ ಬೇಸ್ಗಳಿವೆ. ಒಂದು ಆಕ್ರೋಟಿರಿ, ಇನ್ನೊಂದು ದೆಕೇಲಿಯಾ ಅನ್ನೋ ಸೇನಾ ನೆಲೆ. ಇದನ್ನೇನು ಬ್ರಿಟಿಷರು ಲೀಸಿಗೆ ತಗೊಂಡು ಜಾಗ, ಈ ಬೇಸ್ ನಡೆಸ್ತಾ ಇಲ್ಲ. ಇವೆರಡು ಬ್ರಿಟನ್ಗೆ ಸೇರಿದ್ದು, ಅವ್ರಿಗೆ ಸೇರಿಸ್ಕೊಂಡ್ಬಿಟ್ಟಿದ್ದಾರೆ. ಆ ಜಾಗನೇ ಬ್ರಿಟನ್ದು ಅಂತ ಹೇಳಿ. ಬ್ರಿಟನ್ ಆಡಳಿತವೇ ಇದನ್ನು ರನ್ ಮಾಡೋದು, ಓನರ್ಶಿಪ್. ಈ ಹಿಂದೆ ಸೈಪ್ರಸ್ ಬ್ರಿಟನ್ನ ವಸಾಹತು ಆಗಿತ್ತಲ್ಲ, ಆ ಟೈಮ್ನಲ್ಲಿ ಸೈಪ್ರಸ್ಗೆ ಇಂಡಿಪೆಂಡೆನ್ಸ್ ಸಿಕ್ಕಿ ಅವ್ರು ವಾಪಸ್ ಹೋಗುವಾಗ ಬ್ರಿಟನ್ ಇದೆರಡು ಜಾಗಗಳನ್ನು ನನಗೇ ಬೇಕು ಅಂತ ಇಟ್ಕೊಂಡಿತ್ತು, ಅಗ್ರಿಮೆಂಟು ಮಾಡಿಕೊಳ್ತು. ಇವತ್ತಿಗೂ ಅವರೇ ಕಂಟ್ರೋಲ್ ಇಟ್ಕೊಂಡಿದ್ದಾರೆ. ಇನ್ನು ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಮತ್ತೆ ಇರಾನ್ ನಾಯಕರೊಂದಿಗೆ ಮಾತುಕತೆ ನಡೆಸಿದ್ದಾರೆ. ಗುರುವಾರವಷ್ಟೇ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿಯೊಂದಿಗೆ ಫೋನ್ನಲ್ಲಿ ಮಾತನಾಡಿದ್ರು. ಈಗ ಇರಾನ್ ಉಪ ವಿದೇಶಾಂಗ ಸಚಿವ ಸೈಯದ್ ಖತೀಬ್ಜಾದೆ ಅವ್ರನ್ನ ದಿಲ್ಲಿಯಲ್ಲಿ ಮೀಟ್ ಆಗಿದ್ದಾರೆ. ಏನು ಚರ್ಚೆಯಾಗಿದೆ ಅನ್ನೋ ಮಾಹಿತಿಯನ್ನು ಶೇರ್ ಮಾಡಿಲ್ಲ, ಫೋಟೋವೊಂದನ್ನು ಶೇರ್ ಮಾಡಿದ್ದಾರೆ ಅಷ್ಟೇ. ಏನು ಇದೇ ಸೈಯದ್ ಖತೀಬ್ಜಾದೆ ಇರಾನ್ ಅವರು ದಿಲ್ಲಿಯಲ್ಲಿ ರೈಸಿನಾ ಡೈಲಾಗ್ನಲ್ಲಿ ಮಾತನಾಡಿದ್ದಾರೆ. ಟ್ರಂಪ್ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಇರಾನ್ನ ನಾಯಕರನ್ನು ಆಯ್ಕೆ ಮಾಡೋಕೆ ನೋಡ್ತಾ ಇದ್ದಾರೆ, ಆದರೆ ಆತನಿಗೆ ಕನಿಷ್ಠ ನ್ಯೂಯಾರ್ಕ್ನ ಮೇಯರನ್ನೇ ನೇಮಕ ಮಾಡಿಕೊಳ್ಳೋ ಯೋಗ್ಯತೆ ಇಲ್ಲ ಅಂತ ವ್ಯಂಗ್ಯ ಆಡಿದ್ದಾರೆ. ಟ್ರಂಪ್ರ ಎದುರಾಳಿ ಟೀಕಾಕಾರ ಜೊಹರನ್ ಮಮ್ದಾನಿ ಗೆದ್ದುಬಿಟ್ರಲ್ಲ, ಅದನ್ನು ಉಲ್ಲೇಖಿಸಿ. ಅಷ್ಟೇ ಅಲ್ಲ, ಈ ಯುದ್ಧ ಇರಾನ್ ಪಾಲಿನ ಅಸ್ತಿತ್ವದ ಹೋರಾಟ. ಗ್ರೇಟರ್ ಇಸ್ರೇಲ್ ಕಟ್ಟೋಕೆ ಇಸ್ರೇಲ್ ಇಡೀ ಅಮೆರಿಕವನ್ನೇ ಈ ಯುದ್ಧಕ್ಕೆ ಎಳ್ಕೊಂಬಂದಿದೆ. ಆದರೆ ಇದಕ್ಕೆ ಅವಕಾಶ ಕೊಡಲ್ಲ. ಪರ್ಷಿಯನ್ ಗಲ್ಫ್ ಪ್ರದೇಶದಿಂದ ಅಮೆರಿಕದ ಅಸ್ತಿತ್ವವನ್ನೇ ನಾವು ಮುಗಿಸಿಬಿಡ್ತೀವಿ. ಎಲ್ಲೆಲ್ಲಿಂದ ಅಮೆರಿಕ ಈಗ ದಾಳಿ ಮಾಡ್ತಿದೆಯೋ ಆ ಎಲ್ಲ ನೆಲೆಗಳ ಮೇಲೂ ನಾವು ದಾಳಿ ಮಾಡ್ತಾನೆ ಇರ್ತೀವಿ, ಸೇಡ್ ತೀರಿಸ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ ಇಸ್ರೇಲ್ ತನ್ನ ಪಕ್ಕದ ಮನೆ ಲೆಬನಾನ್, ತಲೆ ಮೇಲ್ಗಡೆ ಇರೋ ಲೆಬನಾನ್, ಅದರಲ್ಲಿ ಸೌತ್ ಲೆಬನಾನ್ನಲ್ಲಿರೋ ಹಿಜ್ಬುಲ್ಲಾಗಳ ಮೇಲೆ ದಾಳಿಯನ್ನು ಕಂಟಿನ್ಯೂ ಮಾಡಿದೆ. ರಾಜಧಾನಿ ಬೇರೂತ್ ಸೇರಿ ಒಟ್ಟು 26 ಕಡೆಗಳಲ್ಲಿ ಏರ್ ಸ್ಟ್ರೈಕ್ ಮಾಡಿದೆ ಹೊಸದಾಗಿ. ಇದರಲ್ಲಿ ಹಿಜ್ಬುಲ್ಲಾ ಬಳಸ್ತಾ ಇದ್ದ 10 ಬಹುಮಹಡಿ ಕಟ್ಟಡಗಳನ್ನು ಮಣ್ಣುಪಾಲು ಮಾಡಿದೆ ಇಸ್ರೇಲ್. ಈ ದಾಳಿಯಲ್ಲಿ ಹಿಜ್ಬುಲ್ಲಾದ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಹೆಡ್ ಕ್ವಾರ್ಟರ್ಸ್ ಮತ್ತು ಡ್ರೋನ್ ಸ್ಟೋರೇಜ್ಗಾಗಿ ಬಳಸ್ತಾ ಇದ್ದ ದೊಡ್ಡ ವೇರ್ ಹೌಸ್ ನಾಶ ಆಗಿದೆ. ಇಸ್ರೇಲ್ ಮೇಲೆ ಉಗ್ರ ದಾಳಿ ನಡೆಸೋಕೆ ಹಿಜ್ಬುಲ್ಲಾ ಕಮಾಂಡ್ ಸೆಂಟರ್ಗಳನ್ನು ಬಳಸ್ಕೊಳ್ತಾ ಇತ್ತು. ಹೀಗಾಗಿ ಇವುಗಳನ್ನು ಪುಡಿಗಟ್ಟಿದ್ದೀವಿ ಅಂತ ಇಸ್ರೇಲಿ ಸೇನೆ ತಿಳಿಸಿದೆ. ಅದರಲ್ಲೂ ಕೂಡ ಈ ಗಲಾಟೆ ಶುರುವಾದಲ್ಲಿಂದ ಬರೀ ಲೆಬನಾನ್ ಒಂದರಲ್ಲೇ 500ಕ್ಕೂ ಅಧಿಕ ಟಾರ್ಗೆಟ್ಗಳ ಮೇಲೆ ನಾವು ಸ್ಫೋಟಕ ಹಾಕಿದ್ವಿ ಲೆಬನಾನ್ನಲ್ಲಿ. ಅದರಲ್ಲಿ ಹಿಜ್ಬುಲ್ಲಾದ ಟಾಪ್ ಕಮಾಂಡರ್ಗಳು ಮತ್ತು ರದ್ವಾನ್ ಫೋರ್ಸ್ನ ಮೆಂಬರ್ಸನ್ನು ಟಾರ್ಗೆಟ್ ಮಾಡಿದ್ದೀವಿ ಅಂತ ಇಸ್ರೇಲ್ ಹೇಳಿದೆ. ಹಿಜ್ಬುಲ್ಲಾಗಳ ರಾಕೆಟ್ ಲಾಂಚರ್ಗಳು, ಕಮಾಂಡ್ ಸೆಂಟರ್ಸ್ ಮತ್ತು ಶಸ್ತ್ರಾಸ್ತ್ರಗಳ ಗೋದಾಮುಗಳನ್ನು ನಾಶ ಮಾಡಿದ್ದೀವಿ. ಬರೀ ಹಿಜ್ಬುಲ್ಲಾ ಮಾತ್ರ ಅಲ್ಲ, ಅಲ್ಲಿರೋ ಬೇರೆ ಭಯೋತ್ಪಾದಕ ಗುಂಪುಗಳು ಮತ್ತು ಅವರ ಇನ್ಫ್ರಾಸ್ಟ್ರಕ್ಚರನ್ನು ಕೂಡ ನಾವು ನಾಶ ಮಾಡ್ತಾನೆ ಇದ್ದೀವಿ ಅಂತ ಇಸ್ರೇಲ್ ಹೇಳಿದೆ. ಇದರಿಂದ ದಕ್ಷಿಣ ಲೆಬನಾನ್ನ ಸುಮಾರು 4,20,000ಕ್ಕೂ ಅಧಿಕ ಜನ ಅನಿವಾರ್ಯವಾಗಿ ತಮ್ಮ ಊರುಗಳನ್ನು ಬಿಟ್ಟು ಉತ್ತರ ಭಾಗಕ್ಕೆ ವಲಸೆ ಹೋಗಿದ್ದಾರೆ. ಇದಕ್ಕೆ ವಿಶ್ವಸಂಸ್ಥೆ ಆತಂಕ ಹೊರಹಾಕಿದೆ. ಇನ್ನು ಸ್ನೇಹಿತರೆ, ಕಾಶಿ, ಅಯೋಧ್ಯೆ, ರಾಮ ಮಂದಿರ ಎಲ್ಲ ನೋಡ್ಕೊಂಡ್ ಬರಬೇಕು ಅಂದ್ರೆ 7 ಸೈನ್ಸ್ ಟೂರಿಸಂನ ಈ ಪ್ಯಾಕೇಜ್ ನೀವು ಚೆಕ್ ಮಾಡಿ, ಕಾಲ್ ಮಾಡಿ ಹೋಗಿ ಬರ್ಬೋದು. ಏನೋ ಮಿಡಲ್ ಈಸ್ಟ್ ನಲ್ಲಿ ಸಿಕ್ಕಾಕೊಂಡಿರೋ ಭಾರತೀಯರನ್ನ ಸ್ವದೇಶಕ್ಕೆ ವಾಪಸ್ ಕರ್ಕೊಂಡ್ಬರೋಕೆ ಏರ್ಲೈನ್ಗಳು ರಕ್ಷಣಾ ಕಾರ್ಯಾಚರಣೆಗೆ ಇಳಿದಿವೆ.
ಇದರ ಭಾಗವಾಗಿ ಸ್ಪೈಸ್ ಜೆಟ್ ಸಂಸ್ಥೆ ಶುಕ್ರವಾರ UAEನಿಂದ ಒಟ್ಟು 14 ವಿಶೇಷ ವಿಮಾನಗಳನ್ನು ಆಪರೇಟ್ ಮಾಡ್ತಾ ಇದೆ. ಇದರಲ್ಲಿ UAEನ ಫುಜೈರಾದಿಂದ ಮುಂಬೈಗೆ 9 ವಿಮಾನಗಳು, ದಿಲ್ಲಿಗೆ 4 ಹಾಗೂ ದುಬೈನಿಂದ ಪುಣೆಗೆ 1 ವಿಮಾನ ಸಂಚರಿಸ್ತಾ ಇದೆ. ಕಳೆದ 3 ದಿನಗಳಲ್ಲೇ ಸ್ಪೈಸ್ ಜೆಟ್ ಸುಮಾರು 25 ವಿಶೇಷ ವಿಮಾನಗಳ ಮೂಲಕ 100 ಭಾರತೀಯರನ್ನ ಸೇಫ್ ಆಗಿ ಕರ್ಕೊಂಡ್ಬಂದಿದೆ. ಅತ್ತ UAEನ ಎತಿಹಾದ್ ಏರ್ವೇಸ್ ಮಾರ್ಚ್ 6ರಿಂದ ಮಾರ್ಚ್ 19ರವರೆಗೆ ಅಬುಧಾಬಿಯಿಂದ ಭಾರತದ 8 ನಗರಗಳಿಗೆ ತನ್ನ ವಿಮಾನ ಸಂಚಾರವನ್ನು ಪುನರಾರಂಭ ಮಾಡಿದೆ. ಬೆಂಗಳೂರು, ಅಹಮದಾಬಾದ್, ದಿಲ್ಲಿ, ಹೈದರಾಬಾದ್, ಕೊಚ್ಚಿಗೂ ಕೂಡ ಫ್ಲೈಟ್ಗಳು ಬರ್ತಾ ಇದ್ದಾವೆ. ಇನ್ನು ಪಾಕಿಸ್ತಾನಿಯರ ಗೋಳಾಟ ಮುಂದುವರೆದಿದೆ. ಯುದ್ಧ ಶುರುವಾದಲ್ಲಿಂದ ಯಾವ ಸೈಡ್ ತಗೋಬೇಕು ಅಂತ ಗೊತ್ತಾಗ್ತಿಲ್ಲ ಅವರಿಗೆ. ಹೀಗಿರುವಾಗ ಪಾಕ್ನ ಇನ್ಫ್ಲೂಯೆನ್ಸರ್ ದನ್ಯಾಲ್ ಅನ್ನೋರು ಇರಾನ್ಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಇರಾನ್ನವರೇ, ಇಲ್ಲೊಂಚೂರು ನೋಡಿ, ಪಾಕಿಸ್ತಾನದ ಲಾಹೋರ್ನಲ್ಲೂ ಕೂಡ ಅಮೆರಿಕದ ಅತಿ ದೊಡ್ಡ ಬೇಸ್ ಇದೆ, ಪ್ಲೀಸ್ ಇಲ್ಲಿಗೊಂದು ಮಿಸೈಲ್ ಕಳಿಸಿ, ಹಾಕಿ ಧ್ವಂಸ ಮಾಡಿಬಿಡಿ ಅನ್ನೋ ಆಗ್ರಹ ಮಾಡಿದ್ದಾರೆ. ಆದರೆ ಟ್ವಿಸ್ಟ್ ಏನು ಗೊತ್ತಾ, ಆ ರೀತಿ ಹೇಳಬೇಕಾದವರು ಅಮೆರಿಕದ ಮಿಲಿಟರಿ ಬೇಸ್ ತೋರಿಸಲಿಲ್ಲ, ಬದಲಾಗಿ ಪಾಕ್ ಕ್ರಿಕೆಟ್ ಬೋರ್ಡ್ನ ಫೋಟೋ ತೋರಿಸಿದ್ದಾರೆ. PCB ಅಂದರೆ ದೇಶದ ಮರ್ಯಾದೆ ಕಳೀತಾ ಇದೆ ನಮ್ಮ ಟೀಮ್, ಅದನ್ನು ತೆಗೆದುಬಿಡಿ, ನಾಶ ಮಾಡಿಬಿಡಿ ಅಂತ ಇರಾನ್ಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಇನ್ನು ಇರಾನ್ ಯುದ್ಧಕ್ಕೆ ಅಮೆರಿಕ ದಾಳಿಯ ಮೊದಲ 100 ಗಂಟೆಗಳಲ್ಲೇ ಅಂದರೆ ಸುಮಾರು 4 ದಿನಗಳಲ್ಲೇ $3.7 ಬಿಲಿಯನ್ ಖರ್ಚು ಮಾಡಿದೆ. ಹತ್ತಿರ $4 ಬಿಲಿಯನ್. ಇದನ್ನು ಅಮೆರಿಕದ CSIS ಥಿಂಕ್ ಟ್ಯಾಂಕೇ ರಿಪೋರ್ಟ್ ಮಾಡಿದೆ. ಪ್ರತಿದಿನ $891.4 ಮಿಲಿಯನ್ ಅಂದರೆ ಆಲ್ಮೋಸ್ಟ್ $1 ಬಿಲಿಯನ್ ಅಂತಲೇ ಅನ್ಕೊಳ್ಳಿ ನೀವು, ರೌಂಡ್ ಫಿಗರ್ ಮಾಡಿಕೊಂಡು. ದಿನಕ್ಕೊಂದೊಂದು $1 ಬಿಲಿಯನ್ ಕಿತ್ಕೊಂಡು ಹೋಗ್ತಾ ಇದೆ ಯುದ್ಧಕ್ಕಾಗಿ. ಆರಂಭದಲ್ಲಿ ಅತ್ಯಾಧುನಿಕ ಮತ್ತು ದುಬಾರಿ ಶಸ್ತ್ರಾಸ್ತ್ರಗಳನ್ನು ಬಳಸಿದ್ರಿಂದ ಇನಿಷಿಯಲ್ ಸ್ಟೇಜ್ನಲ್ಲಿ ಜಾಸ್ತಿ ಖರ್ಚಾಗಿದೆ. ಮತ್ತೊಂದು ಕಡೆ ಅಮೆರಿಕದ ರಕ್ಷಣಾ ಕಾರ್ಯದರ್ಶಿ ಅಥವಾ ಸೆಕ್ರೆಟರಿ ಆಫ್ ವಾರ್ ಪೀಟ್ ಹೆಗ್ಸೆತ್ ಯುದ್ಧ ವಾರಗಳ ಕಾಲ ಮುಂದುವರಿಯುವ ಸೂಚನೆ ಕೊಟ್ಟಿದ್ದಾರೆ. ಹೀಗಾಗಿ ಅಮೆರಿಕದ ರಕ್ಷಣಾ ಇಲಾಖೆಗೆ ಈಗ ನಿಗದಿಪಡಿಸಿದ ಬಜೆಟ್ಗಿಂತಲೂ ಹೆಚ್ಚಿನ ಹಣದ ಅವಶ್ಯಕತೆ ಬೀಳುತ್ತೆ ಅಂತ ರಿಪೋರ್ಟ್ನಲ್ಲಿ ಮೆನ್ಷನ್ ಮಾಡಲಾಗಿದೆ.